ಶಬರಿಕೊಳದಲ್ಲಿ ಎಕ್ಕಿಲ್ಲದೆ ಅಕ್ರಮವಾಗಿ ಮಣ್ಣು ಸಾಗಾಟ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೊನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಬರಿಕೊಳದ ದೇವಸ್ಥಾನದ ಹಿಂದುಗಡೆ ಸರ್ವೆ ನಂಬರ್ 93 ಈ ಆಸ್ತಿಯಲ್ಲಿ ಅಕ್ರಮವಾಗಿ ಹಗಲು ಹೊತ್ತಿನಲ್ಲಿ ಮಣ್ಣು ಸಾಗಾಟ ಸುಮಾರು ತಿಂಗಳಿನಿಂದ ನಡೀತಾ ಇದೆ. ಪರವಾನಗಿ ಪಡೆಯದೆ ಹಗಲು ರಾತ್ರಿ ಅನ್ನದೇ ಅಕ್ರಮವಾಗಿ ಜೆಸಿಬಿ ಮೂಲಕ ಅಗೆದು ಟಿಪ್ಪರ್ ಮೂಲಕ ಮಣ್ಣು ಸಾಗಣೆ ಮಾಡುತ್ತಿರುವ ದೃಶ್ಯ ಲಭ್ಯವಾಗಿದೆ. ಇದರ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬೆಳಗಾವಿ ಇವರಿಗೆ ಮಾಹಿತಿ ನೀಡಿದಾಗ ಸೋಮವಾರ ದಿನ ರಾಮದುರ್ಗಕ್ಕೆ ಬರುತ್ತೇವೆ ಎಂದು ಹೇಳಿದರು. ಇನ್ನು ಸೋಮವಾರ ದಿನ ವರದಿಗಾರರಾದ ಪ್ರಶಾಂತ್ ಅಂಗಡಿ ಹಾಗೂ ಅಂಬರೀಶ್ ಪಟಕುರ್ಕಿ ಅವರ ಅಕ್ರಮ ಮಣ್ಣು ತುಂಬುವ ಸ್ಥಳಕ್ಕೆ ಹೋಗುವ ಸಂದರ್ಭದಲ್ಲಿ ಅಕ್ರಮವಾಗಿ ಮಣ್ಣು ದಂಧೆಕೋರರು ಅಧಿಕಾರಿಗಳು ಬರುವ ಮಾಹಿತಿ ಪಡೆದು ಅಲ್ಲೇ ಇದ್ದಂಥ ಜೆಸಿಬಿ ಹಾಗೂ ಟಿಪ್ಪರ್ ವಾಹನಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂದು ಸಾರ್ವಜನಿಕರು ಮಾತನಾಡುತ್ತಿರುವುದು ಕೇಳಿಬಂದಿದೆ. ಇನ್ನು ಅಕ್ರಮವಾಗಿ ಮಣ್ಣು ತುಂಬುವ ಸ್ಥಳಕ್ಕೆ ನಾವು ಹೋಗುವಾಗ ರಸ್ತೆ ಕ್ಲಿಯರ್ ಆಗಿತ್ತು. ನಾವು ಅಲ್ಲಿ ವಿಡಿಯೋ ಮಾಡಿ ವಾಪಸ್ ಬರಬೇಕಾದರೆ ಅಕ್ರಮ ದಂಧೆಕೋರರು ರಸ್ತೆಯನ್ನು ಅಗೆದು ಹೋಗಿರುತ್ತಾರೆ. ಇದರಿಂದ ನಮಗೆ ರಸ್ತೆ ದಾಟಲು ತೊಂದರೆ ಆಯಿತು. ಆದರೂ ಕೂಡ ನಮ್ಮ ಪ್ರಯತ್ನ ನಾವು ಬಿಡಲಿಲ್ಲ. ಘಟನಾ ಸ್ಥಳಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಅಕ್ರಮ ಮಣ್ಣು ಗಣಿಗಾರಿಕೆ ಮಾಡುತ್ತಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಸ್ಥಳವನ್ನು ಪರಿಶೀಲನೆ ನಡೆಸಿದರು. ಅಕ್ರಮ ದಂಧೆಕೋರರು ಎಷ್ಟು ಮಣ್ಣನ್ನು ತೆಗೆದಿರುತ್ತಾರೆ ಎಂಬುದನ್ನು ಸರ್ವೆ ಮೂಲಕ ಮಾಪನೆ ಮಾಡಿ ಅಕ್ರಮವಾಗಿ ಮಣ್ಣು ತುಂಬುವವರ ಮೇಲೆ ಕಾನೂನು ಮೂಲಕ ನಾವು ಅವರಿಗೆ ನೋಟಿಸ್ ನೀಡುತ್ತೇವೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ತಿಳಿಸಿದರು. ಇನ್ನು ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ, ತಾಲೂಕು ಕಚೇರಿಯು ಕಂದಾಯ ಇಲಾಖೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅನುಮೋದನೆ ಪಡೆಯದೆ ಅಕ್ರಮವಾಗಿ ಸಾಗಾಣಿಕೆ ನಡೆದಿದೆ. ಈ ಬಗ್ಗೆ ಸುರೇಬಾನ್ ಪೊಲೀಸ್ ಠಾಣಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಇದು ನಮಗೆ ಸಂಬಂಧಪಟ್ಟಿಲ್ಲ, ತಾವು ದೂರು ನೀಡಿದರೆ ಮಾತ್ರ ಕ್ರಮ ಜರುಗಿಸಲಾಗುವುದು ಎಂದು ಕೇಳಿ ಮೌನ ವಹಿಸಿದರು ಸರ್ಕಾರಿ ನೌಕರರು. ಇನ್ನು ಸರ್ಕಾರದ ಬೊಗಸಕ್ಕೆ ನಷ್ಟವನ್ನು ಉಂಟು ಮಾಡುತ್ತಿದ್ದಾರೆ ಎನ್ನುವುದು ಅನುಮಾನ ಸಾರ್ವಜನಿಕರನ್ನು ಕಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ.